ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತಾರೆ. ಆರೋಗ್ಯ ಹೊಂದಿದ್ರೆ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡಬಹುದು ಅಂತ ಹೇಳ್ತಾರೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಗಮನಿಸೋದಾದರೆ ಅನೇಕ ರೀತಿಯ ದೀರ್ಘಕಾಲೀನ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಕಾಡ್ತಾ ಇದೆ. ಅದರಲ್ಲೂ ಹೆಚ್ಚಾಗಿ ಈ ಮಧುಮೇಹ ಅಂದರೆ ಶುಗರ್ ಕಾಯಿಲೆ ಹೆಚ್ಚಾಗ್ತಾ ಇದೆ. ಈ ಶುಗರ್ ಕಾಯಿಲೆಗಾಗಿ ಅನೇಕ ರೀತಿಯ ಚಿಕಿತ್ಸೆಗಳನ್ನ ಪಡಿತಾ ಇರ್ತಾರೆ. ಜೊತೆಗೆ ವಿಶೇಷವಾಗಿ ಇವತ್ತಿನ ಸಂಚಿಕೆಯಲ್ಲಿ ಆರೋಗ್ಯ ಸಮಸ್ಯೆಗೆ ಪ್ರಮುಖವಾಗಿ ಈ ಶುಗರ್ಗೆ ಈ ಒಂದು ರತ್ನ ಧಾರಣೆ ಮಾಡೋದ್ರಿಂದ ಸುಧಾರಿಸುತ್ತೆ ಅಂತ ಹೇಳ್ತಿದ್ದಾರೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ ಅವರು. ಹಾಗಾದ್ರೆ ಯಾವುದೇ ರತ್ನ, ಇದರ ವಿಶೇಷತೆ ಏನು, ಇದನ್ನ ಧಾರಣೆ ಮಾಡೋದ್ರಿಂದ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ನ ದ ಕಿಂಗ್ ಆಫ್ ಜೆಮ್ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬಿದಿ ಅವರನ್ನು ಮುಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು. ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯ ಒಂದಿದ್ಬಿಟ್ರೆ ಸಾಕು, ಏನು ಬೇಕಾದರೂ ಜೀವನದಲ್ಲಿ ಜಯಿಸ್ಬೋದು ಅಂತ ಹೇಳ್ತಾರೆ. ಆದರೆ ಸಾಮಾನ್ಯವಾಗಿ ನೋಡೋದಂದರೆ ಒಂದಲ್ಲ ಒಂದು ಸಮಸ್ಯೆ. ಇವತ್ತು ಹೇಳ್ತಾ ಇದ್ರಿ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಮಧುಮೇಹ ಸಮಸ್ಯೆ ಇರೋರಿಗೆ ಒಂದು ವಿಶೇಷವಾದ ರತ್ನ ಇದೆ ಅಂತ ಹೇಳ್ತಿದ್ರಿ. ಯಾವುದೇ ರತ್ನ, ಏನು ವಿಶೇಷತೆ ಇದು? ಸೊ ನೋಡಿ, TV9 ವಿಶೇಷ ಜೆಮ್ಸ್ಟೋನ್ ರತ್ನ ರಹಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಜೆಮ್ಸ್ಟೋನ್ಸ್ ವಿಲ್ ವರ್ಕ್ ಇನ್ ಅ ಮಿರಾಕಲ್ ವೇ ಅಂತ ಎಲ್ಲರಿಗೂ ಗೊತ್ತಿದೆ. ನಾವು ಎಷ್ಟೋ ಕಾರ್ಯಕ್ರಮದಲ್ಲಿ ಹೇಳ್ತಾ ಬರ್ತಾ ಇದ್ವಿ. ಸೊ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಸ್ಪಿರಿಚುವಲ್ ವೇ ವರ್ಕ್ ಆಗುತ್ತೆ ಅಂತ, ಅದು ಒಂದು ಕರೆಕ್ಟ್. ಸೊ ಮೆಂಟಲಿ ವೇ ವೆಲ್ಕ್ ಆಗುತ್ತೆ ಅಂತ ಒಂದು ಕರೆಕ್ಟ್. ಸೊ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಜೆಮ್ಸ್ಟೋನಲ್ಲಿ, ಅದನ್ನು ಎಷ್ಟೋ ಜನಕ್ಕೆ ಒಂದು ಕನ್ಫ್ಯೂಷನ್ಸ್ ಇದೆ. ಏನಕ್ಕಂದರೆ ಈ ಕನ್ಫ್ಯೂಷನ್ಸ್ನಲ್ಲಿ ಏನಾಗುತ್ತೆ ಅಂದರೆ ಜೆಮ್ಸ್ಟೋನ್ ವಿಲ್ ವರ್ಕ್ ಇನ್ ಹೆಲ್ತ್ ವೇ ಅಂತ ಒಂದು ಇದು ಬರುತ್ತೆ. ಇಲ್ಲ ಜೆಮ್ಸ್ಟೋನ್ ಬರೀ ನಮಗೆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕಂದ್ರೆ ಜೆಮ್ಸ್ಟೋನ್ ತೊಗೊಳ್ಬೇಕು, ಅಥವಾ ಲೈಫ್ನಲ್ಲಿ ಗ್ರೋತ್ ಆಗಬೇಕಂದ್ರೆ ಜೆಮ್ಸ್ಟೋನ್ ತೊಗೊಳ್ಬೇಕು ಅಂತ ಇದೆ. ಸೊ ಜೆಮ್ಸ್ಟೋನ್ ನಿಮ್ಮ ಹೆಲ್ತ್ ವಿಚಾರಕ್ಕೂ ಕೂಡ ಜೆಮ್ಸ್ಟೋನ್ ವರ್ಕ್ ಆಗುತ್ತೆ ಅಂತ ನಾವು ಬೇಕಂದರೆ ನಿಮಗೆ ಹೇಳ್ತೀವಿ. ನೋಡಿ, ಜ್ಯೋತಿಷ್ಯಶಾಸ್ತ್ರ ಪ್ರಕಾರ ಎಲ್ಲ ಸಮಸ್ಯೆಗೆ ಒಂದು ಪರಿಹಾರ ಅಂತ ಇಲ್ಲೇ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ರತ್ನಶಾಸ್ತ್ರ ಪ್ರಕಾರನೂ ಕೂಡ ಜೆಮ್ಸ್ಟೋನ್ ಒಂದು ಹೆಲ್ತ್ ಬೆನಿಫಿಟ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾವುದೋ ಒಂದು ಸಮಸ್ಯೆ ಇರಲಿ, ಯಾವುದೋ ಒಂದು ಕಾರಣ ಇರಲಿ, ಯಾವುದೊಂದು ಹೆಲ್ತ್ ಬೆನಿಫಿಟ್ಸ್ ಇರಲಿ, ಅದೊಂದು ಪ್ರಕಾರ ಒಂದು ಜೆಮ್ಸ್ಟೋನ್ಸ್ ಇದೆ ಅಂತ ಹೇಳ್ತೀವಿ. ನೋಡಿ, ಎಕ್ಸಾಂಪಲ್, ನಿಮಗೆ ಶುಗರ್ ಪ್ರಾಬ್ಲಮ್ ಇದೆ, BP ಪ್ರಾಬ್ಲಮ್ ಇದೆ, ಅಥವಾ ಥೈರಾಯ್ಡ್ ಪ್ರಾಬ್ಲಮ್ಸ್ ಇದೆ, ಅಥವಾ ನಿಮ್ಮ ಬೋನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ ಅಂದರೆ ಕುಜಗ್ರಹಾಧಿಪತಿ ಇದೆ ಅಂತ ಹೇಳ್ತೀವಿ. ಸೊ ಕುಜಗ್ರಹದ ರೆಮಿಡಿ ಯಾವುದು? ಹವಳ ಅಲ್ಲ. ಸೊ ಈಸಿಯೆಸ್ಟ್ ವೇ ಈ ಥರ ಕಾನ್ಕ್ಲೂಷನ್ಸ್ ನೀವು ಮಾಡ್ಬೋದು. ಹವಳ ಈಸ್ ರಿಲೇಟೆಡ್ ಟು ಜೆಮ್ಸ್ಟೋನ್ ಆಫ್ ಪ್ಲಾನೆಟ್ ಮಾರ್ಸ್. ಸೊ ಇದು ಅನ್ನೆಲ್ಲ ನಿಮ್ಮ ಸಮಸ್ಯೆ ಇದೆ ಅಂದರೆ ಈಸಿಯೆಸ್ಟ್ ರೆಮಿಡಿ ನನಗೆ ಹೇಳ್ತೀನಿ, ಅದು ಏನಂದರೆ ಹವಳ ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ಇಲ್ಲ ನಿಮಗೆ ನಿದ್ದೆ ಬರ್ತಾ ಇಲ್ಲ, ತುಂಬ ಬಾಡಿ ಹೀಟ್ ಆಗ್ತಾ ಇದೆ, ಅಥವಾ ತುಂಬ ನೆಗೆಟಿವ್ ಎನರ್ಜೀಸ್ ಇದೆ, ನೆಗೆಟಿವ್ ಥಿಂಕಿಂಗ್ ಇದೆ, ಓವರ್ ಸ್ಟ್ರೆಸ್ ಇದೆ ನಿಮ್ಮ ಲೈಫ್ನಲ್ಲಿ ಅಂದರೆ ಅದು ಯಾವುದು ಕಾರಣ ಇರೋದು? ಮುತ್ತು ಇರೋದು. ಅದೇನೊಂದು ಪ್ಲಾನೆಟ್ ಮೂನ್ ಇರೋದು ಅದಕ್ಕೆ ಕಾರಕ. ಅದಕ್ಕೆ ಈಸಿಯೆಸ್ಟ್ ವೇ, ನಿಮಗೆ ಸೆಲ್ಫ್ ಕಾನ್ಫಿಡೆಂಟ್ ಬೇಕು ಮತ್ತು ಕರೇಜ್ ಬೇಕು. ಮೇಜರ್ಲಿ ಅಂದರೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್, ಓವರ್ ಥಿಂಕಿಂಗ್ ಬರ್ತಾ ಇದೆ, ಸ್ಟ್ರೆಸ್ ಬರ್ತಾ ಇದೆ, ಮೇಜರ್ಲಿ ಏನಂದರೆ ನಿದ್ದೆ ಬರ್ತಾ ಇಲ್ಲ, ಬಾಡಿ ಹೀಟ್ ಇದೆ ಅಂದರೆ ಮುತ್ತು ಜೆಮ್ಸ್ಟೋನ್ ಒಂದ್ಸತಿ ಧಾರಣ ಮಾಡ್ತದೆ. ಇಟ್ಸ್ ಅ ಹೆಲ್ತ್ ಬೆನಿಫಿಟ್ಸ್ ಅಂತ ಹೇಳಿ. ಇದು ಜಾತಕ ನೋಡೋದ ಅವಶ್ಯಕತೆ ಏನಿಲ್ಲ. ಇಟ್ಸ್ ಅ ಕಾಮನ್ ಪ್ರಿಡಿಕ್ಷನ್, ವೆರಿ ಕಾಮನ್ ಪ್ರಿಡಿಕ್ಷನ್. ಇಲ್ಲ ನಿಮ್ಮ ಎಷ್ಟೋ ಜನ ನಮ್ಮ ಹತ್ರ ಬರುತ್ತೆ, ಸರ್ ನಮ್ಮ ಬಾಡಿ ತುಂಬ ಹೀಟ್ ಆಗಿರುತ್ತೆ ಸರ್, ಯಾವತ್ತೂ ನೋಡಿದ್ರು ಹೀಟ್ ಇರುತ್ತೆ, ಅದಕ್ಕೋಸ್ಕರ ಯಾವ ಜೆಮ್ಸ್ಟೋನ್ ಯೂಸ್ ಮಾಡಿ ಕ್ರಿಸ್ಟಲ್ಸ್, ಪಟ್ಟಿಗೆ ಜೆಮ್ಸ್ಟೋನ್ ಬರುತ್ತೆ, ಅದನ್ನು ಮಾರಾಡಬೇಕಾದ್ರೆ ನೀವು ಧರಿಸ್ಬೋದು. ನೋಡಿ, ನೀವು ಟಚ್ ಮಾಡಿ ಆ ಒಂದು ಸ್ಪಿರಿಚುವಲ್ ಇದು ಕ್ರಿಸ್ಟಲ್ಸ್ ಎಷ್ಟು ಕೂಲಾಗಿರುತ್ತೆ ಅಂದರೆ ನೋಡಿದ ತಕ್ಷಣ ನೀವು ಸರ್ ಐಸ್ ಥರ ನಾವು ಕ್ಯಾಚ್ ಮಾಡಿದ್ದೀವಿ ಅಂತ ಇದು ಆಗುತ್ತೆ. ಸೊ ಈ ಥರ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಸಮಸ್ಯೆಗೂ ಕೂಡ ಜೆಮ್ಸ್ಟೋನ್ ನಿಮಗೆ ಲೈಫ್ನಲ್ಲಿ ವರ್ಕ್ ಆಗುತ್ತೆ ಅಂತ. ಈ ಮಧುಮೇಹಕ್ಕೆ ಪ್ರಮುಖವಾಗಿ ಈ ಒಂದು ಕೋರಲ್ನ ಧಾರಣೆ ಮಾಡೋದ್ರಿಂದ ಹೇಗೆ ಚೇಂಜಸ್ ಆಗುತ್ತೆ, ಹೇಗೆ ಬದಲಾವಣೆಗಳಾಗುತ್ತೆ, ಹೇಗೆ ಕಂಟ್ರೋಲ್ಗೆ ಬರುತ್ತೆ ಅಂತ? ನೋಡಿ, ಶುಗರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಷ್ಟೋ ಜನಕ್ಕೆ ದರ್ ಆರ್ ಮೆನಿ ಮೇಜರ್ಲಿ ಇನ್ ಇಂಡಿಯಾ, ಸ್ಪೆಷಲಿ ಇನ್ ಇಂಡಿಯಾ ಶುಗರ್ ರಿಲೇಟೆಡ್ ಪ್ರಾಬ್ಲಮ್ಸ್ ತುಂಬ ಇದೆ. ಸೊ ಇದಕ್ಕೋಸ್ಕರ ನಾವು ಏನು ಮಾಡಿದ್ವಿ, ಆಫ್ಟರ್ ದಿ ಆಲ್ ಅಬೌಟ್ ದಿ ರಿಸರ್ಚ್, ಸೊ ನಾವು ಏನು ಮಾಡಿದ್ವಿ ಅಂದರೆ ಕುಜಗ್ರಹಕ್ಕೆ ಶುಗರ್ ಆ್ಯಂಡ್ BP ಇರೋದು ಕುಜಗ್ರಹಕ್ಕೆ ಇರೋದು. This is planet for Mars. So after all the research and the guidelines, after all the conclusions we have came, so sugar related problems ಗೆ ಕಂಟ್ರೋಲ್ ಮಾಡೋಕ್ಕೆ ಒನ್ ಆಫ್ ದಿ ಬೆಸ್ಟ್ ಜೆಮ್ಸ್ಟೋನ್ ಅಂದರೆ ಅದು ಯಾವುದು? ಹವಳ. ಹವಳನಲ್ಲಿ 2 ಹವಳ ಬರುತ್ತೆ, ಒಂದು ಬರುತ್ತೆ ಕೆಂಪು ಹವಳ ಬರುತ್ತೆ, ಬಿಳಿ ಹವಳ ಬರುತ್ತೆ. ಸೊ ಶುಗರ್, ಸ್ಪೆಷಲಿ ಶುಗರ್ ಯಾರಿಗೆ ತುಂಬ ಹೈ ಶುಗರ್ ಇದೆ ಅಂದರೆ ಅವ್ರು ಏನು ಮಾಡ್ಬೋದು ಅಂದರೆ ಬಿಳಿ ಹವಳ ಜೆಮ್ಸ್ಟೋನ್ ಅಂತ ಅವರು ಯೂಸ್ ಮಾಡಬಹುದು. ಏನಕ್ಕೆ ಜೆಮ್ಸ್ಟೋನ್ ವಿಲ್ ವರ್ಕ್ ಇನ್ ಅ ಮಿರಾಕಲ್. ಎಷ್ಟೋ ಜನ ನೀವು ನೋಡಿರ್ತೀರಾ, ಇನ್ ದಿ ಏನ್ಷಿಯಂಟ್ ಟೈಮ್ಸ್ ಅಂದ್ರೂ ಕೂಡ ಜೆಮ್ಸ್ಟೋನ್ ಕೊಡ್ತಾ ಇತ್ತು ಅವ್ರ ಜಾಬ್ನಲ್ಲಿ, ಬಿಕಾಸ್ ಆಫ್ ದಿ ಹೈ ಫೀವರ್. ಇಲ್ಲ ಅಂದರೆ ಜೆಮ್ಸ್ಟೋನ್ ಮೆಡಿಸಿನ್ಸ್ ಮಾಡ್ತಾ ಇತ್ತು. ಜೆಮ್ಸ್ಟೋನ್ ಇಸ್ ಆಲ್ಸೋ ಯೂಸ್ ಇನ್ ಅ ಮೆಡಿಸಿನ್ಸ್ ಫಾರ್ಮ್. ಎಷ್ಟೋ ಜೆಮ್ಸ್ಟೋನ್ ದೇ
grind the gemstone and they'll use for the medicine format. Pearl irli, corals irli, there are some of the gemstone which is used till now in the medicine format. So in this way, so gemstone ನಿಮ್ಮ ಬಾಡಿನಲ್ಲಿ ಟಚ್ ಆಯ್ತು ಅಂದರೆ ಅದೊಂದು ಶಕ್ತಿ ಇರುತ್ತೆ, ಅದೊಂದು ಪವರ್ ಇರುತ್ತೆ, ಅದೊಂದು ಬೆನಿಫಿಟ್ಸ್ ಇರುತ್ತೆ, ಒಂದು ಪ್ರಾಪರ್ಟೀಸ್ ಇರುತ್ತೆ. ಸೊ ದಿಸ್ ವಿಲ್ ಹೆಲ್ಪ್ ಯು ಟು ರಿಡ್ಯೂಸ್ ಶುಗರ್, ಅಂದರೆ 100% ರಿಡ್ಯೂಸ್ ಆಗ್ಬಿಡುತ್ತೆ, ಅಂದರೆ ಶುಗರ್ ಲೆವೆಲ್ ಕಂಟ್ರೋಲ್ನಲ್ಲಿ ಅಂತ ನಾವು ಹೇಳ್ತೀವಿ. ರೆಡ್ ಕೋರಲ್ ಯಾರು ಧಾರಣೆ ಮಾಡಬೇಕು, ವೈಟ್ ಕೋರಲ್ ಯಾರು ಧಾರಣೆ ಮಾಡಬೇಕು? ನೋಡಿ, ಬಿ ಪಿ ರಿಲೇಟೆಡ್ ಪರ್ಸನ್ ಕ್ಯಾನ್ ವೇರ್ ರೆಡ್ ಕೋರಲ್ ಆ್ಯಂಡ್ ವೈಟ್ ಕೋರಲ್ ಮೇಜರ್ಲಿ ವಿಸ್ ಶುಗರ್ ರಿಲೇಟೆಡ್ ಪರ್ಸನ್. ಏನಕ್ಕೆ ಕುಜಗ್ರಹ ಇರೋದು ಈ ಶುಗರ್ ಆ್ಯಂಡ್ ಬಿ ಪಿಗೋಸ್ಕರ ಇರೋದು ಈ ಗ್ರಹ. ಇದರಲ್ಲಿ 2 ಜೆಮ್ಸ್ಟೋನ್ ಬರುತ್ತೆ. ಫಸ್ಟ್ ಒನ್ ಈಸ್ ಹವಳ ಬಂದುಬಿಟ್ಟು, ಕೆಂಪು ಹವಳ ಬಂದುಬಿಟ್ಟು ಬಿ ಪಿ ರಿಲೇಟೆಡ್ ಪ್ರಾಬ್ಲಮ್ಸ್ ಕ್ಯಾನ್ ವೇರ್, ಬಿಳಿ ಹವಳ ಬಂದುಬಿಟ್ಟು ಶುಗರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಪೀಪಲ್ ಕ್ಯಾನ್ ವೇರ್ ದಿಸ್ ಜೆಮ್ಸ್ಟೋನ್. ಈಗ ನೀವು ಸೈಂಟಿಫಿಕ್ ಆಗಿ ನೀವೇನಾದರೂ ನೋಡಿದ್ದೀರಾ? ಯಾಕಂದರೆ ತುಂಬ ಜನರು ನಿಮ್ಮ ಹತ್ರ ಬರ್ತಿರ್ತಾರೆ ಆರೋಗ್ಯ ಸಮಸ್ಯೆಗಳಿಗೋಸ್ಕರ, ಅಂಥವ್ರು ಕೊಟ್ಟವರಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಬಂದಿದೆಯಾ? ನೋಡಿ, ಫಸ್ಟ್ ಒನ್, ಸೊ ಯಾವುದೊಂದು ಐಟಮ್ ನಾವು ರಿವೀಲ್ ಮಾಡೋಕ್ಕೆ ಮುಂಚೆ ವಿ ಗೋ ವಿತ್ ದಿ ಟೆಸ್ಟ್. ಏನಕ್ಕಂದರೆ ಯಾವುದೊಂದು ಪ್ರಾಡಕ್ಟ್ ಲಾಂಚ್ ಮಾಡೋಕ್ಕೆ ಮುಂಚೆನೇ ಯಾವುದೊಂದು ಇಫ್ ಐ ಗಿವ್ ಒಂದು ರೆಮಿಡಿ ಹೇಳೋಕ್ಕೆ ಮುಂಚೆ ವಿಲ್ ಗೋ ಥ್ರೂ ದಿ ಟೆಸ್ಟ್ ಆ್ಯಂಡ್ ವಿ ಹ್ಯಾವ್ ಅ ಟೀಮ್. ಸೊ ದೇ ವಿಲ್ ರಿಸರ್ಚ್ ಆನ್ ದಿಸ್ ಟೀಮ್ ಇನ್ ಟರ್ಮ್ಸ್ ಆಫ್ ಈ ಜನ್ರೇಷನಲ್ಲಿ ಗೂಗಲಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ವಿ ರಿಸರ್ಚ್ ಫಸ್ಟ್ ವಿತ್ ಸೈಂಟಿಫಿಕ್ ವೇ. So scientific way gemstone will help you or not, first point. Second, this coral will help you or not, second point. This is scientific way. Second process ಏನಂದರೆ we go to the senior most astrologers, ಅವ್ರ ಹತ್ರ ಹೋಗ್ಬಿಟ್ಟು ನಾವು ಗೈಡ್ಲೈನ್ಸ್ ತೊಗೊತೀವಿ. ಬಿಕಾಸ್ ಈ ಶಾಸ್ತ್ರ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅನ್ನೊಂಥರ ಇರಬೇಕಲ್ಲ. ಸೊ ಈಸಿಲಿ ವಿ ಕ್ಯಾನ್ ನಾಟ್ ರಿವೀಲ್ ದಿ ಜೆಮ್ಸ್, ಇದು ಹಾಕ್ಕೊಳ್ಳಿ, ಇದು ತುಂಬ ವರ್ಕ್ಫುಲ್ ಆಗುತ್ತೆ ಅಂತ. ದಿಸ್ ಇಸ್ ನಾಟ್ ದಿ ರೈಟ್ ವೇ. ಸೊ ವಿ ಶುಡ್ ಟೇಕ್ ದಿ ಗೈಡ್ಲೈನ್ಸ್. ಸೊ ಆಫ್ಟರ್ ಆಲ್ ದಿ ರಿಸರ್ಚ್ ಫ್ರಮ್ ಆಲ್ ದಿ ಬಿಗ್ ಪೀಪಲ್ಸ್ ಇನ್ ಟರ್ಮ್ಸ್ ಆಫ್ ದೇ ಆರ್ ನಾಲೆಜಬಲ್ ಪೀಪಲ್ ಇನ್ ಟರ್ಮ್ಸ್ ಆಫ್ ಜೆಮ್ಸ್ಟೋನ್ ಇರಲಿ, ಜಿಸ್ಟ್ರಾಲಜಿ ಇರಲಿ, ಜೆಮ್ ಕನ್ಸಲ್ಟೆಂಟ್ ಇರಲಿ ಮತ್ತು ಸ್ಪಿರಿಚುವಲ್ ಹೀಲರ್ಸ್ ಇರಲಿ, ಆಫ್ಟರ್ ದಿಸ್ ಆಲ್ ರಿಸರ್ಚ್ ವಿ ಹ್ಯಾವ್ ಕನ್ಕ್ಲೂಡೆಡ್ ದಟ್ ಕೋರಲ್ ವಿಲ್ ವರ್ಕ್ ಯುವರ್, ಸ್ಪೆಷಲಿ ವೈಟ್ ಕೋರಲ್ ವರ್ಕ್ ತುಂಬ ಆಗುತ್ತೆ. ಮತ್ತು ಎಷ್ಟೋ ಕಸ್ಟಮರ್ಸ್ ಕೊಟ್ಟಿದ್ದೀವಿ, ದೇ ಆರ್ ಫೀಲಿಂಗ್ ಎ ಬೆಟರ್ ರಿಸಲ್ಟ್. ಏನಕ್ಕಂದರೆ ಎಷ್ಟೋ ಜನ ಇನ್ಸುಲಿನ್ ಅವ್ರು ಆಗ್ತಾ ಇದ್ದಾರೆ. ಸೊ ದೇ ಆರ್ ಕಮಿಂಗ್ ಔಟ್ ಆಫ್ ಫ್ರಮ್ ದೇ, ಬಿಕಾಸ್ ಕೋರಲ್ ಏನು ಮಾಡ್ತಾರೆ ಅಂದರೆ ನಿಮ್ಮ ಬಾಡಿನಲ್ಲಿ ದೇ ವಿಲ್ ಗಿವ್ ಯು ಗುಡ್ ಹಾರ್ಮೋನ್ಸ್, ಲೈಕ್ ಫಾರ್ ಅ ಸ್ಟ್ರಾಂಗ್ ವಿಲ್ ಪವರ್ ಇರಲಿ, ಕರೇಜ್ ಇರಲಿ, ಮೆಂಟಲ್ ಕಾನ್ಫಿಡೆಂಟ್ ಇರಲಿ. ಎಸ್, ಇಟ್ ವಿಲ್ ಗಿವ್ ಯು ಗುಡ್ ಕಾನ್ಫಿಡೆನ್ಸ್. ಏನಾಗುತ್ತೆ, ಯುವರ್ ಬಾಡಿ ವಿಲ್ ಬಿ ವೆರಿ ಆ್ಯಕ್ಟಿವ್. ಸೊ ಎಷ್ಟು ಜನಕ್ಕೆ ದಿಸ್ ಅ ಕಾಮನ್ ಪ್ರಿಡಿಕ್ಷನ್ ಹೇಳ್ತೀವಿ, ಎಷ್ಟು ಶುಗರ್ ರಿಲೇಟೆಡ್ ಪ್ರಾಬ್ಲಮ್ಸ್, ದೇ ಹ್ಯಾವ್ ಟು ಡೂ ಲಾಟ್ ಆಫ್ ವರ್ಕೌಟ್, ಜಾಗಿಂಗ್ ಇರಲಿ, ವಾಕಿಂಗ್, ವಾಟ್ ಎವರ್ ಯು ವಾಂಟ್, ದೇ ನೀಡ್ ಟು give a good workout and a good diet. So ಏನಾಗುತ್ತೆ ಅಂದರೆ if your body is very good, your mentally health is good, ಎಸ್ ಇವತ್ತು ನಾವು ಮಾಡಬೇಕಾದ ಒಂದು ಕರೇಜ್ ಬಂತಂದರೆ, ಒಂದು ಗುರಿ ಬಂತಂದ್ರೆ ನೀವು ಮಾಡಲೇ ಮಾಡ್ತೀರಾ. ಅದಕ್ಕೋಸ್ಕರ ನಿಮ್ಮ ಬಾಡಿನಲ್ಲಿ ಏನಾಗುತ್ತೆ ಅಂದರೆ ಒಂದು ವಿಲ್ ಪವರ್ ಕ್ರಿಯೇಟ್ ಆಗುತ್ತೆ. ಸೊ ದಟ್ ವಿಲ್ ನಾಟ್ ವರ್ಕೌಟ್ ಇನ್ ಯುವರ್ ಮೆಂಟಲಿ ವೇ, ಇಟ್ ವಿಲ್ ವರ್ಕೌಟ್ ಇನ್ ಯುವರ್ ಸ್ಪಿರಿಚುವಲ್ ವೇನ. ಎಸ್, ಐ ನೀಡ್ ಟು ಡೂ ಇಟ್, ಅದೊಂದು ಕಾನ್ಫಿಡೆಂಟ್ ಬರುತ್ತೆ, ಅದೊಂದು ಕಾನ್ಫಿಡೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಇವಾಗ ಏನಾಗುತ್ತೆ ಅಂದರೆ ಈ ಜೆಮ್ಸ್ಟೋನ್ ನಿಮಗೆ ಬಾಡಿನಲ್ಲಿ ಒಂದು ಗುಡ್ ಹೆಲ್ತ್ ಬೆನಿಫಿಟ್ಸ್ ಅಂತ ಕೊಡುತ್ತೆ. ಎಸ್, ಐ ಕ್ಯಾನ್ ಡೂ ಇಟ್. ಸೊ ಒನ್ಸ್ ಯು ಡೂ ಇಟ್, ಯು ವಿಲ್ ಗೆಟ್ ದಟ್ habit of doing a good jogging, workout and a good diet. So automatically ಇದನ್ನು ರಿಡ್ಯೂಸ್ ಆಗಲಿ ಆಗುತ್ತೆ. ಅಂದರೆ ಯಾವುದೇ ಒಂದು ತೊಂದರೆಗಳಿಗಾಗಲಿ, ಸಮಸ್ಯೆಗಳಿಗಾಗಲಿ ಅಥವಾ ರೋಗಗಳಿಗಾಗಿ ಮೂಲ ಕಾರಣ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕಂಡುಹಿಡಿಬೇಕು. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ನೋಡ್ತಾ ಇರೋದಂದರೆ ಸ್ಟ್ರೆಸ್ಸೇ ಎಲ್ಲದಕ್ಕೂ ಕಾರಣ ಅಂತ ಹೇಳ್ತಾರೆ. ಹಾಗಾಗಿ ಈ ಕಾಂಬಿನೇಷನಲ್ಲಿ ನೋಡೋದಾದರೆ, ಈಗ ಕೋರಲ್ ಜೊತೆಗೆ ಬೇರೆ ಯಾವುದಾದ್ರೂ ರತ್ನ ಧಾರಣೆ ಮಾಡೋದ್ರಿಂದ ಈ ಸ್ಟ್ರೆಸ್ ಕಡಿಮೆ ಆಗಿಬಿಟ್ರೆ ಸಾಕು, ರೋಗಗಳೇ ಹತ್ರ ಬರಲ್ಲ ಅಂತ ಹೇಳ್ತಾರೆ. ಸೊ ಇದಕ್ಕೋಸ್ಕರ ಒನ್ ಆಫ್ ದಿ ಬೆಸ್ಟ್ ಕನ್ಕ್ಲೂಷನ್ಸ್ ಅಂದರೆ ಕಾಂಬಿನೇಷನ್ ನಾನಿಂದ ಹೇಳ್ತೀನಿ ಅಂದರೆ, ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ದಿ ಬೆಸ್ಟ್ ಕಾಂಬಿನೇಷನ್ ಅಂದರೆ ಹವಳ ಮತ್ತು ಮುತ್ತು. ಈ 2 ಜೆಮ್ಸ್ಟೋನ್ ಕಾಂಬಿನೇಷನ್ ಆಗಿ ನೀವು ಧರಿಸಿ ನಿಮ್ಮ ಲೈಫ್ ತುಂಬ ಚೇಂಜಸ್ ಆಗಿ ಒಂದ್ಸತಿ ನೋಡಿ. ಜೆಮ್ಸ್ಟೋನ್ನಲ್ಲಿ ಒಂದು ಎನರ್ಜೀಸ್ ಇರಲೇ ಇರುತ್ತೆ. ಸೊ ಹವಳನಲ್ಲಿ ಏನಾಗುತ್ತೆ ಅಂದರೆ ಒಂದು ಕರೇಜ್, ಕಾನ್ಫಿಡೆಂಟ್, ಆ್ಯಸ್ ವೆಲ್ ಆಸ್ ನಿಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್, ಆ್ಯಸ್ ವೆಲ್ ಆಸ್ ಮೆಂಟಲ್ ಕಾನ್ಫಿಡೆಂಟ್ ಹೇಳ್ತೀವಿ. ಸೊ ಸೆಕೆಂಡ್ ಒಂದು ಮುತ್ತು ಜೆಮ್ಸ್ಟೋನ್. ಮುತ್ತು ಎಲ್ಲರಿಗೂ ಗೊತ್ತಿದೆ, ಚಂದ್ರಗ್ರಹ ಜೆಮ್ಸ್ಟೋನ್, ಒನ್ ಆಫ್ ದಿ ಕೂಲ್ ಜೆಮ್ಸ್ಟೋನ್. ನಿಮ್ಮ ಬಾಡಿ ರಿಲ್ಯಾಕ್ಸ್ ಮಾಡೋದು, ಕೂಲ್ ಮಾಡೋದು. ಮತ್ತು ಜೆಮ್ಸ್ಟೋನ್ ಮತ್ತು ಏನು ಯಾರ್ಯಾರು ಕೊಡ್ತಾ ಇದೆ ಅಂದರೆ ಓವರ್ ಥಿಂಕಿಂಗ್ ಪರ್ಸನ್ಗೆ, ಓವರ್ ಸ್ಟ್ರೆಸ್ ರಿಲೇಟೆಡ್ ಪರ್ಸನ್ಗೆ, ಓವರ್ ಮೆಂಟಲಿ ದೇ ಆರ್ ವೆರಿ ಸ್ಟಡ್ ಅಪ್ ವಿತ್ ದೇರ್ ಮೆಂಟಲ್ ಥಿಂಕಿಂಗ್. ಯಾವುದೊಂದು ಡಿಸಿಷನ್ ಮೇಕಿಂಗ್ ಮಾಡ್ತಾ, ಇನ್ಸ್ಟೆಂಟ್ ಡಿಸಿಷನ್, ರೈಟ್ ಟೈಮಲ್ಲಿ ರೈಟ್ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ, ಅವ್ರಿಗೂ ಕೂಡ ನಾವು ಮುತ್ತು ಜೆಮ್ಸ್ಟೋನ್ ಕೊಡ್ತಾ ಇದ್ದೀವಿ. ನಿಮ್ಮ ಬಾಡಿ ಹೆಲ್ತ್ ತುಂಬ ಚೆನ್ನಾಗಿರಬೇಕಂದ್ರೆ ಮುತ್ತು ಮತ್ತು ಹವಳ ಜೆಮ್ಸ್ಟೋನ್ ಒನ್ ಆಫ್ ದಿ ಬೆಸ್ಟ್ ಜೆಮ್ಸ್ಟೋನ್ ರಿಸಲ್ಟ್ ಅಂತ ಹೇಳ್ತೀವಿ, ಸ್ಪೆಷಲಿ ಏಜ್ ಪರ್ಸನ್ಸ್ಗೆ ಅಂತ ಹೇಳ್ತೀವಿ. ಸೊ ಹೂ ಹ್ಯಾಸ್ ಕ್ರಾಸ್ ಪ್ಲಸ್ 50-40 ಏಜ್. ಸೊ ಆಲ್ಮೋಸ್ಟ್ 50 ಕ್ರಾಸ್ ಮಾಡೋರು ಎಷ್ಟೋ ಜನ ನಮ್ಮ ಹತ್ರ ಬರ್ತಾರೆ. ಅವ್ರ ಪೇರೆಂಟ್ಸ್ಗೆ, ಸರ್ ನಾವು ಜೆಮ್ಸ್ಟೋನ್ ಬೇಕು, ಕೂಲ್ ಆಗಿರಬೇಕು, ಕಾಮ್ ಆಗಿರಬೇಕು, ರಿಲ್ಯಾಕ್ಸ್ ಆಗಬೇಕು, ದೇ ನೀಡ್ ಟು ಲಿವ್ ಅ ಗುಡ್ ಲೈಫ್. ಗುಡ್ ಲೈಫ್ ಅಂದರೆ ಮುತ್ತು ಮತ್ತು ಹವಳ ಇಸ್ ಒನ್ ಆಫ್ ದಿ ಬೆಸ್ಟ್ ಜೆಮ್ಸ್ಟೋನ್ ಅಂತ ನಾನು ನಿಮಗೆ ಹೇಳ್ತೀನಿ.
ಜೊತೆಗೆ ಹೆಚ್ಚಾಗಿ ನೋಡೋದಾದರೆ ಹಾರ್ಟ್ ಅಟ್ಯಾಕ್ ಸಮಸ್ಯೆಗಳು ಹೆಚ್ಚಾಗಿ ಬರ್ತಾ ಇದೆ. ಸ್ಟ್ರೆಸ್ಸಿಂದನಾಗಿರ್ಬೋದು ಅಥವಾ ಫ್ಯಾಮಿಲಿ ಹಿಸ್ಟ್ರಿನಾದರೂ ಇರ್ಬೋದು. ಹೃದ್ರೋಗ ಸಮಸ್ಯೆ ಹಿಂದೆಲ್ಲ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಅಥವಾ ಫ್ಯಾಮಿಲಿ ಹಿಸ್ಟ್ರಿಯಿಂದ ಬರುತ್ತೆ ಅಂತ ಹೇಳ್ತಿದ್ರು. ಇತ್ತೀಚಿನಲ್ಲಿ ಪುಟ್ಟ ಪುಟ್ಟ ಮಕ್ಳುಗಳು ಕೂಡ ಹಾರ್ಟ್ ಸಮಸ್ಯೆಯಿಂದ ತೀರ್ಕೊಳ್ತಾ ಇದ್ದಾರೆ. ಸೊ ಇದಕ್ಕೆ ಯಾವುದು ಅಂದರೆ ಹೃದಯವನ್ನು ಖುಷಿಯಾಗಿಡೋದಕ್ಕೆ ಅಥವಾ ಹೆಲ್ದಿ ಆಗಿರೋದಕ್ಕೆ ಅಥವಾ ಸಮಸ್ಥಿತಿನಲ್ಲಿ ಕಾಪಾಡ್ಕೊಳ್ಳೋದಕ್ಕೆ ಯಾವ ಸ್ಟೋನ್ ಬೆಸ್ಟ್ ಅಂತ? So, according to gemology, one of the best gemstone for heart-related person or blood-related person or else good confident related person for all health benefits ಅಂದರೆ ರೂಬಿ ಜೆಮ್ಸ್ಟೋನ್ ಅಂತ ನಾನು ನಿಮಗೆ ಹೇಳ್ತೀನಿ. ನಿಮ್ಮ ಎಲ್ಲ ಹೆಲ್ತ್ ಸಮಸ್ಯೆ ಇರಲಿ, ಯಾವುದೋ ಒಂದು ಹೆಲ್ತ್ ಸಮಸ್ಯೆ ಇರಲಿ, ಹವಳ, ಮುತ್ತು ಆ್ಯಂಡ್ ಮಾಣಿಕ್ಯ, ಈ 3 ಜೆಮ್ಸ್ಟೋನ್ ಅಂತ ನಿಮ್ಮ ಲೈಫ್ನಲ್ಲಿ ತುಂಬ ಚೇಂಜಸ್ ಅಂತ ನಾನು ಕಾಣಿಸ್ಬೋದು. ಎಷ್ಟೋ ಜನಕ್ಕೆ ಮೊನ್ನೆ ನಾನು ಕನ್ಸಲ್ಟೇಷನ್ ಮಾಡಿಟ್ಟೆ ನರ್ವ್ ಡಿಸಾಸ್ಟರ್ ಪರ್ಸನ್ ಅಂತ ಇದ್ವಿ. ಸೊ ನರ್ವ್ ರಿಲೇಟೆಡ್ ಪರ್ಸನ್ ಅವರಿಗೆ ನಾವು ಹವಳ ಜೆಮ್ಸ್ಟೋನ್ ಮತ್ತು ಮುತ್ತು ಜೆಮ್ಸ್ಟೋನ್ ಅಂತ ನಾವು ಕೊಡ್ತೀವಿ. ಸೊ ಅವ್ರಿಗೆ ತುಂಬ ಬೆಟರ್ ರಿಲೀಫ್ ಅಂತ ಆಗಿದೆ ಅಂತ ನಾನು ಕನ್ಸಲ್ಟೇಷನ್ ಮಾಡೋಕ್ಕಾದ್ಮೇಲೆ ವಿ ಜಸ್ಟ್ ಫಾಲೋ. ಇವಾಗ ದೇ ಆರ್ ವೆರಿ ಕೂಲ್, ಕಾಮ್ ಆ್ಯಂಡ್ ರಿಲ್ಯಾಕ್ಸ್. ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ದೆನ್ ವಿಲ್ ಗೆಟ್ ಅ ಗುಡ್ ಕಾನ್ಫಿಡೆಂಟ್. ನಮಗೆ ಒಂದು ಕಾನ್ಫಿಡೆಂಟೇ ಅಲ್ಲ, ವೆನ್ ದೇ ಆರ್ ಸಜೆಸ್ಟಿಂಗ್ ಅ ಸಮಥಿಂಗ್, ಇಫ್ ದೇ ಆರ್ ಗೆಟಿಂಗ್ ಅ ಗುಡ್ ರಿಸಲ್ಟ್, ನಮಗೆ ಒಂದು ಕಾನ್ಫಿಡೆಂಟ್, ನಮಗೆ ಒಂದು ಖುಷಿ ಆಗುತ್ತೆ. ಎಸ್, ಏನು ಇನ್ವೆಸ್ಟ್ ಮಾಡಿದ್ದಾರೆ ಅಥವಾ ಇನ್ ಟರ್ಮ್ಸ್ ಆಫ್ ಮನಿ ಆ್ಯಂಡ್ ದೇ ಹ್ಯಾವ್ ಇನ್ವೆಸ್ಟೆಡ್ ದಟ್ ಟೈಮ್, ದೇ ಆರ್ ಗೆಟಿಂಗ್ ಅ ಗುಡ್ ರಿಸಲ್ಟ್. ಯಾವುದೋ ಒಂದು ಜನಕ್ಕೆ ಒಳ್ಳೆಯದಾಗಲಿ ಅಂತ ನಾವೊಂದು ಉದ್ದೇಶದಿಂದ ಮಾಡಿದ್ವಿ. ಸೊ ಒನ್ ಆಫ್ ದಿ ಬೆಸ್ಟ್ ಜೆಮ್ಸ್ಟೋನ್ ಅಂದರೆ ರೂಬಿ ಜೆಮ್ಸ್ಟೋನ್ ವಿಲ್ ವರ್ಕ್ ಯು ಔಟ್ ಆ್ಯಸ್ ಅ ಮಿರಾಕಲ್ ಫಾರ್ ಆಲ್ ಕೈಂಡ್ ಆಫ್ ಹೆಲ್ತ್ ಬೆನಿಫಿಟ್ಸ್ ಅಂತ. ಈ ಹವಳ ಅಂತ ಹೇಳಿದ್ರೆ ತುಂಬ ಜನ ಈ ಸ್ವಲ್ಪ ಕೇಸರಿ ಕಲರಲ್ಲಿ ಬರೋದಲ್ಲ ಆ ಹವಳನ ಅಂತ ಅಂದ್ಕೊಳ್ತಾರೆ. ಸ್ವಲ್ಪ ಇದು ಪಿಂಕ್ ಕಲರ್ನಲ್ಲಿದೆ. ಏನು ಡಿಫ್ರೆನ್ಸ್ ಇದು? ಯಾವ ಧಾರಣೆ ಉತ್ತಮ? ಹವಳನಲ್ಲಿ ತುಂಬ ಕ್ವಾಲಿಟೀಸ್, ಕಲರ್ಸ್ ಬರುತ್ತೆ ನೋಡಿ. ವೆನ್ಸ್ ವಿ ಸಿ ಅಬೌಟ್ ಹವಳ ಅಂದರೆ ಜಾಪಾನ್ ಹವಳ ಬರುತ್ತೆ, ಅದು ತುಂಬ ಲೈಟ್ ಕಲರ್, ಕೇಸರಿ ಕಲರ್ ಅಂತ ನೀವು ಹೇಳಿದ್ರು, ಆ ಕಲರ್ ಬರುತ್ತೆ. ಮತ್ತು ತುಂಬ ರೆಡ್, ಬ್ಲಡ್ ರೆಡ್ ಕಲರ್ ಅಂತ ನಾವು ಹೇಳ್ತೀವಿ, ಒನ್ ಆಫ್ ದಿ ಮೋಸ್ಟ್ ರೆಡ್ ಕಲರ್ ಅಂತ, ಅದು ಬಂದ್ಬಿಟ್ಟು ಇಟಾಲಿದಿಂದ. ಇಟಾಲಿನಲ್ಲಿನೂ ಕೂಡ 4-5 ಕ್ವಾಲಿಟೀಸ್ ಇದೆ, ಕ್ಲಾರಿಟಿ ಇದೆ. ಸೊ ಇಫ್ ಯು ವಾಂಟ್ ಟು ಗೆಟ್ ಅ ಬೆಸ್ಟ್ ಕ್ವಾಲಿಟಿ, ಗೋ ವಿತ್ ಇಟಾಲಿ ರೆಡ್ ಕೋರಲ್. ಇಟಾಲಿ ರೆಡ್ ಕೋರಲ್ನಲ್ಲಿ ಎಷ್ಟು ಡಾರ್ಕ್ ಕಲರ್ ಇರುತ್ತೆ ಅಷ್ಟು ಒಳ್ಳೆಯದಂತ ನಾನು ಹೇಳ್ತೀನಿ. ಸೊ ಈಗ ಮಾರ್ಕೆಟ್ನಲ್ಲಿ ತುಂಬ ಕಡೆ ಜೆಮ್ಸ್ಟೋನ್ ಅಂಗಡಿಗಳಂತೂ ತುಂಬ ಇದೆ. ನಿಮ್ಮಲ್ಲೇ ಯಾಕೆ ಪರ್ಚೇಸ್ ಮಾಡಬೇಕು ಅಂತ ಹೇಳ್ತೀರಿ? ಏನು ಸ್ಪೆಷಾಲಿಟಿ ನಿಮ್ಮಲ್ಲಿ? ನೋಡಿ, ಫಸ್ಟ್ ಒನ್ ಜೆನ್ಯೂನಿಟಿ. ಮೇಜರ್ಲಿ ಅಂದರೆ ಜೆನ್ಯೂನಿಟಿ, ರೈಟ್ ಆ್ಯಂಡ್ ಹೈಯೆಸ್ಟ್ ಕ್ವಾಲಿಟಿ ಆ್ಯಂಡ್ ರೈಟ್ ಗೈಡ್ಲೈನ್ಸ್ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಬಿಕಾಸ್ ಆಫ್ ದೀಸ್ 3 ಫೌಂಡೇಶನ್ ವಿ ಆರ್ ಗೋಯಿಂಗ್ ಅಹೆಡ್ ವಿತ್ ಎ ಗುಡ್ ಕರೇಜ್ ಆ್ಯಂಡ್ ವಿಲ್ ಪವರ್. ಸೊ ನಾವು ಯಾವತ್ತೂ ನಮ್ಮ ಕಸ್ಟಮರ್ಸ್ಗೆ ವಿ ಹ್ಯಾವ್ ನೆವರ್ ಆ್ಯಂಡ್ ಎವರ್ ಸಜೆಸ್ಟೆಡ್ ರಾಂಗ್ ಜೆಮ್ಸ್ಟೋನ್. ಫಸ್ಟ್ ಪಾಯಿಂಟ್. Second gemstone, we have never and ever given a plastic, synthetic or heated or treated gemstone. Here we say openly. And third one, we have never given a lowest quality, and everyone got a good result from this. So if you want a right gemstone, come with a right gem consultant, because our office offers a right gem consultant in our office. ಮತ್ತು ನಾನು ಇರ್ತೀನಿ. ಐ ವಿಲ್ ಗಿವ್ ಎ ಒನ್ ಆಫ್ ದಿ ಬೆಸ್ಟ್ ಜೆಮ್ಸ್ಟೋನ್ ಗೈಡ್ಲೈನ್ಸ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಜೆಮ್ಸ್ಟೋನ್ ಟೆಸ್ಟಿಂಗ್ ಲ್ಯಾಬೋರೇಟರಿ ಇದೆ. ಅಲ್ಲಿ ಏನಾಗುತ್ತೆ ಅಂದರೆ ಜೆಮ್ಸ್ಟೋನ್ ಟೆಸ್ಟ್ ಮಾಡ್ಬೋದು. ಇಟ್ಸ್ ಇಸ್ 100% ಒರಿಜಿನಲ್ ಇದೆ, ಡೂಪ್ಲಿಕೇಟ್ ಇದೆ, ಹೀಟೆಡ್ ಇದೆ, ಪ್ಲಸ್ ಟ್ರೀಟೆಡ್ ಇದೆ ಅಂತ ನೀವು ಟೆಸ್ಟ್ ಮಾಡ್ಬೋದು. ಸೆಕೆಂಡ್ ಪಾಯಿಂಟ್ ಅದು. ಥರ್ಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ರೈಟ್ ಜೆಮ್ಸ್ಟೋನ್. ರೈಟ್ ಜೆಮ್ಸ್ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಇರಲಿ, ಕ್ಲಾರಿಟಿ ಇರಲಿ. ಎಕ್ಸಾಂಪಲ್ ನಾನು ನಿಮಗೆ ತೋರಿಸಿ ನೋಡಿ. ರೂಬಿನಲ್ಲಿ 4-5 ಕ್ವಾಲಿಟೀಸ್ ಬರುತ್ತೆ. ಎಕ್ಸಾಂಪಲ್, ಇದು ಬಂದುಬಿಟ್ಟು ಆಫ್ರಿಕನ್ ರೂಬಿ. ಆಫ್ರಿಕನ್ ರೂಬಿನಲ್ಲಿ ಏನಾಗುತ್ತೆ ಅಂದರೆ, ಸೊ ಇಟ್ಸ್ ಒನ್ ಆಫ್ ದಿ ಲೋಯೆಸ್ಟ್ ಕ್ವಾಲಿಟಿ ರೂಬಿ. ವಿ ಕೆನಾಟ್ ಸೇ ಇಟ್ಸ್ ಅ ಗುಡ್ ಕ್ವಾಲಿಟಿ, ಬಟ್ ದಿಸ್ ಅ ಥರ್ಡ್ ಗ್ರೇಡ್ ರೂಬಿ ಅಂತ ನಾವು ಹೇಳ್ತೀವಿ. ಸೆಕೆಂಡ್ ಒನ್ ಮೊಸಾಂಬಿಕ್ ರೂಬಿ. ಸೊ ದಿಸ್ ಅ ಸೆಕೆಂಡ್ ಗ್ರೇಡ್ ರೂಬಿ, ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ರೂಬಿ. ಬರ್ಮಾ ರೂಬಿ. ಈ 3 ಜೆಮ್ಸ್ಟೋನ್ ಕ್ವಾಲಿಟೀಸ್ ಬರುತ್ತೆ. 3 ದೇಶ ಡಿಫ್ರೆಂಟ್ ಇದೆ, ಆ ದೇಶದಲ್ಲಿ ಕ್ವಾಲಿಟೀಸ್ ಡಿಫ್ರೆಂಟ್ ಬರುತ್ತೆ. ವಿ ಶೋ ದೆಮ್. ನೋಡಿ ಸರ್, ದಿಸ್ ಈಸ್ ದ ಟಾಪ್ ಮೋಸ್ಟ್ ಹೈಯೆಸ್ಟ್ ಕ್ವಾಲಿಟಿ ಇನ್ ದಿ ಹೋಲ್ ವರ್ಲ್ಡ್, ಬರ್ಮಾ ರೂಬಿ. ಸೆಕೆಂಡ್ ಒನ್, if you want to go with the medium quality, go with Mozambique ruby. Third one, Africa ruby. If you have a good budget, go with Burma. ಅಥವಾ ಮೀಡಿಯಮ್ ಬಜೆಟ್ ಅಂದರೆ ಮೊಸಾಂಬಿಕ್. ಅಥವಾ ನಿಮಗೆ ರಿಸಲ್ಟ್ ಬೇಕಂದರೆ ಯು ಕ್ಯಾನ್ ಗೋ ವಿತ್ ಆಫ್ರಿಕನ್ ರೂಬಿ. ಆಫ್ರಿಕನ್ ರೂಬಿನಲ್ಲಿ ಏನಾಗುತ್ತೆ ಅಂದರೆ ಕ್ವಾಲಿಟೀಸ್ ಡಿಫ್ರೆಂಟ್. 1,000ದಿಂದನೂ ಕೂಡ ರೂಬಿ ಜೆಮ್ಸ್ಟೋನ್ ಸ್ಟಾರ್ಟ್ ಆಗಿದೆ. ಎಷ್ಟೋ ಜನ ಹೇಳ್ತಾರೆ, ಸರ್ 5,000 ಕೊಡ್ತಾಯಿದ್ವಿ, 10,000 ಆದ್ರೂ ಕೂಡ ರಿಯಲ್ ಜೆಮ್ಸ್ಟೋನ್ ಕೊಡ್ತಾಯಿದ್ವಿ. ಸಾಮಾನ್ಯ ಜನರಿಗೂ ಕೂಡ, ಎಲ್ಲ ನಾರ್ಮಲ್ ಪೀಪಲ್ಗೂ ಕೂಡ ಈ ಜೆಮ್ಸ್ಟೋನ್ ಅಂತ ಹೋಗಬೇಕು, ಈ ಒಂದು ಉದ್ದೇಶದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. 4,000 5,000ಗೂ ಕೂಡ ಒನ್ ಆಫ್ ದಿ ಬೆಸ್ಟ್ ರೂಬಿ ಜೆಮ್ಸ್ಟೋನ್ ವಿತ್ ಸಿಲ್ವರಿಂಗ್ ನಿಮಗೆ ಕೊಡ್ತಾಯಿದ್ವಿ. ಸೊ ಇದೇನಂದರೆ ವಿಶೇಷ ಏನಂದರೆ, ರೂಬಿನಲ್ಲಿ ತುಂಬ ಕ್ವಾಲಿಟೀಸ್ ಬರುತ್ತೆ, ತುಂಬ ವೆರೈಟೀಸ್ ಬರುತ್ತೆ. ಇಫ್ ಯು ವಾಂಟ್ ಟು ಗೆಟ್ ಅ ಗುಡ್ ಕ್ವಾಲಿಟಿ ರೂಬಿ, ಒಂದ್ಸತಿ ಬೇಕಂದರೆ ಕನ್ಸಲ್ಟ್ ಆ್ಯಂಡ್ ಒಂದ್ಸತಿ ವಿಸಿಟ್ ಮಾಡಿ. ನೀವು ಮುತ್ತು ಮತ್ತು ರೂಬಿನ ಆರೋಗ್ಯದ ದೃಷ್ಟಿಯಿಂದ ಹಾಕೊಳ್ಬೇಕು ಅಂತ ಹೇಳಿದ್ರಿ. ಅಂದರೆ ಯಾವ ಲೋಹದಲ್ಲಿ ಹಾಕೊಳ್ಬೇಕು, ಜೊತೆಗೆ ಯಾವ ಬೆರಳಿಗೆ ಧಾರಣೆ ಮಾಡಬೇಕು, ಯಾವತ್ತಿನ ದಿನ ಧಾರಣೆ ಮಾಡಬೇಕು? ನೋಡಿ, ಫಸ್ಟ್ ವೇ ಅಂದರೆ ಪೆಂಡೆಂಟ್ ಫಾರ್ಮೇಟಲ್ಲಿ ನೀವು ವೇರ್ ಮಾಡ್ಬೋದು, ಈಸಿಯೆಸ್ಟ್ ವೇ. ಆ್ಯಂಡ್ ಬೆಳ್ಳಿನಲ್ಲಿ ನೀವು ವೇರ್ ಮಾಡ್ಬೋದು. ಸೆಕೆಂಡ್ ವೇ,
ರಿಂಗ್ ಫಾರ್ಮೇಟ್ನಲ್ಲಿ ವೇರ್ ಮಾಡ್ತೀರಾ ಅಂದರೆ ರೂಬಿ ಜೆಮ್ಸ್ಟೋನ್ ಬಂದುಬಿಟ್ಟು ರಿಂಗ್ ಫಿಂಗರ್ನಲ್ಲಿ ವೇರ್ ಮಾಡಬೇಕು ಆ್ಯಂಡ್ ಲಿಟಲ್ ಫಿಂಗರ್ನಲ್ಲಿ ಪರ್ಲ್ ಜೆಮ್ಸ್ಟೋನ್ ಅಂತ ನೀವು ವೇರ್ ಮಾಡ್ಬೋದು. ಪಂಚಲೋಹನಲ್ಲಿ ವೇರ್ ಮಾಡ್ಬೋದು ಅಥವಾ ಸಿಲ್ವರ್ನಲ್ಲಿ ಕೂಡ ಸ್ಟಾರ್ಟಿಂಗ್ನಲ್ಲಿ ನೀವು ವೇರ್ ಮಾಡ್ಬೋದು ಅಂತ. ಸೊ ಮಾರ್ಕೆಟ್ಗಿಂತ ಕಡಿಮೆ ಬೆಲೆನಲ್ಲಿ ನಿಮ್ಮಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ರಿ. ಏನಕ್ಕೆ ಅಂದರೆ ವಿ ಹ್ಯಾವ್ ಅವರ್ ಓನ್ ಮ್ಯಾನುಫ್ಯಾಕ್ಚರಿಂಗ್. ಫಸ್ಟ್ ಪಾಯಿಂಟ್, ಕಾಸ್ಟ್ ಎಲ್ಲ ಹೈಕ್ ಆಗುತ್ತೆ ಅಂದರೆ ದೇರ್ ಆರ್ ಸಮ್ ಡೀಲರ್ಸ್ ಇರ್ತಾರೆ ಸೆಂಟ್ರಲ್ಲಿ. ಸೊ ಇಫ್ ದೇರ್ ಇಸ್ ನೋ ಡೀಲರ್ 100% ವಿಲ್ ಗೆಟ್ ದಿ ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ಬೆಸ್ಟ್ ಜೆಮ್ಸ್ಟೋನ್. ವಿ ಗೋ ಡೈರೆಕ್ಟ್ಲಿ ಟು ದಿ ಮೈನ್ಸಿಂದ ತೊಗೊಂಡು ಬಂದುಬಿಟ್ಟು ವಿ ಡೂ ಆರ್ ಓನ್ ಮ್ಯಾನುಫ್ಯಾಕ್ಚರಿಂಗ್. 90% ವಿ ಡೂ ಆರ್ ಓನ್ ಮ್ಯಾನುಫ್ಯಾಕ್ಚರಿಂಗ್. ನಮ್ಮ ಆಫೀಸ್ನಲ್ಲಿನೂ ಕೂಡ ಮಿಷಿನ್ಸ್ ಇದೆ ಮತ್ತು ನಮ್ಮ ಓನ್ ಏಜೆನ್ಸಿ ಇದೆ. ವಿ ಆರ್ ಕಾಯಿಂಜನ್ ವಿತ್ ಜೆಮ್ಸ್ಟೋನ್ ಕಸ್ಟಿಂಗ್. ಏನಾಗುತ್ತೆ, ಡೈರೆಕ್ಟ್ ರಫಿಂದ ಜೆಮ್ಸ್ಟೋನ್ ಕಟ್ಟಿಂಗ್ ಆಗಿದೆ. ಸೊ ದೇರ್ ಇಸ್ ನೋ ಮಿಡಲ್ ಮ್ಯಾನ್ ಇನ್ ದ್ಯಾಟ್. ಸೊ ಡೈರೆಕ್ಟ್ ರಫಿಂದ ವಿ ಗೆಟ್ ರಿಯಲ್ ಜೆಮ್ಸ್ಟೋನ್. ಸೊ ಇದರಲ್ಲಿ ಹೀಟೆಡ್ ಇಲ್ಲ, ಟ್ರೀಟೆಡ್ ಇಲ್ಲ, ದೇರ್ ಇಸ್ ನೋ ಮಿಡಲ್ ಮ್ಯಾನ್. ಆಸ್ ವೆಲ್ ಇಸ್ ಕಾಸ್ಟ್ ಆಟೋಮೆಟಿಕ್ಲಿ ಕಟ್ ಆಗಲೇ ಆಗುತ್ತೆ ಅಲ್ಲ. ಸೊ ವಿ ಆರ್ ಗಿವಿಂಗ್ ದಿ ರೈಟ್ ಜೆಮ್ಸ್ಟೋನ್ ಇನ್ ದ ವೆರಿ ಲೋಯೆಸ್ಟ್ ಪ್ರೈಸ್ ಆ್ಯಂಡ್ 100% ಅಥೆಂಟಿಕ್ ಆ್ಯಂಡ್ ರಿಯಲ್ ಜೆಮ್ಸ್ಟೋನ್ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಫೈನಲಿ ವೀಕ್ಷಕರಿಗೆ ಏನು ಹೇಳೋಕೆ ಬಯಸ್ತೀರಿ? ಸೊ ನೋಡಿ, ಎಷ್ಟೋ ಜನ ಕನ್ಕ್ಲೂಷನ್ಸ್ ಏನಾಗ್ತಾ ಇದೆ ಅಂದರೆ ರಿಯಲ್ ಜೆಮ್ಸ್ಟೋನ್ ಸಿಗ್ತಾ ಇಲ್ಲ, ನಾವು ಆನ್ಲೈನಲ್ಲಿ ನೋಡ್ತಾ ಇದ್ವಿ, ಆನ್ಲೈನ್ ಪರ್ಚೇಸ್ ಮಾಡ್ತಾ ಇದ್ವಿ ಅಥವಾ ಆಫ್ಲೈನಲ್ಲಿ ನೋಡ್ತಾ ಇದ್ವಿ. ಅಂದರೆ ರೈಟ್ ಪ್ಲೇಸ್ನಲ್ಲಿ ರೈಟ್ ಜೆಮ್ಸ್ಟೋನ್ ಸಿಗ್ತಾ ಇಲ್ಲ ಅಂದರೆ ನಾನೇನು ಹೇಳ್ತೇನೆ ಅಂದರೆ ಯು ಕಮ್ ಆ್ಯಂಡ್ ವಿಸಿಟ್ ಒಂದು ಸತಿ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜ್ಯುವೆಲರ್ಸ್ನಲ್ಲಿ ವಿಸಿಟ್ ಮಾಡಿ. ಅಲ್ಲಿ ಒಂದು ಎನ್ವೈರ್ನ್ಮೆಂಟ್ ನೋಡಿ, ಸಿ ದಿ ಕ್ವಾಲಿಟಿ ಆಫ್ ಜೆಮ್ಸ್ಟೋನ್, ವೆರೈಟೀಸ್ ಆಫ್ ಜೆಮ್ಸ್ಟೋನ್ ಒಂದ್ಸತಿ ನೋಡಿ, ಒಂದು ಅಥೆಂಟಿಸಿಟಿ ನೋಡಿ, ಜೆಮ್ಸ್ಟೋನ್ ಕ್ಲಾರಿಫಿಕೇಷನ್ ನೋಡಿ, ಕ್ವಾಲಿಟಿ ನೋಡಿ. ದೆನ್ ಯು ವಿಲ್ ಗೆಟ್ ಎ ರೈಟ್ ಜೆಮ್ಸ್ಟೋನ್ ಇನ್ ಒನ್ ಪ್ಲೇಸ್, ಒನ್ ರೂಫ್ನಲ್ಲಿ ಯು ವಿಲ್ ಗೆಟ್ ಆಲ್ ಕೈಂಡ್ ಆಫ್ ಜೆಮ್ಸ್ಟೋನ್. ಇಲ್ಲ ಅಂದರೆ ನಿಮ್ಮ ಒಂದ್ಸತಿ ಬಂದುಬಿಟ್ಟು ಲ್ಯಾಬಾರೇಟರಿನಲ್ಲಿ ನೋಡಿ, ಯು ವಿಲ್ ಗೆಟ್ ಆಲ್ ದಿಸ್ ಸರ್ಟಿಫಿಕೇಟ್ ಆಫ್ ದಿ ಜೆಮ್ಸ್ಟೋನ್. ಎಲ್ಲಿಗಂದರೆ ಈ ಜೆಮ್ಸ್ಟೋನಲ್ಲಿ ಬರೆದಿರುತ್ತೆ ವಾಟ್ ಈಸ್ ದಿ ರಿಫ್ಲೆಕ್ಟಿವ್ ಇಂಡೆಕ್ಸ್, ಹಾರ್ಡ್ನೆಸ್, ಸ್ಪೆಸಿಫಿಕ್ ಗ್ರಾವಿಟಿ, ಯಾವ ಒರಿಜಿನಿಂದ ಇದೆ, ಎಲ್ಲ ಡೀಟೇಲ್ಸ್ ಜೆಮ್ಸ್ಟೋನ್ ಸರ್ಟಿಫಿಕೇಟ್ ಬರುತ್ತೆ. ಯು ಕ್ಯಾನ್ ಅಥಾರಿಟೈಸ್ ದಿಸ್ ಸರ್ಟಿಫಿಕೇಟ್ ಥ್ರೂಔಟ್ ದಿ ವರ್ಲ್ಡ್. ಸೊ ಯು ವಿಲ್ ಗೆಟ್ ದಿ ನ್ಯಾಚುರಲ್ ಜೆಮ್ಸ್ಟೋನ್ ಬೇಕು ಅಥವಾ ಜೆಮ್ಸ್ಟೋನ್ ರಿಸಲ್ಟ್ ಬೇಕು, ಅಸ್ಟ್ರಾಲಜಿಕಲ್ ಜೆಮ್ಸ್ಟೋನ್ ಇರಲಿ, ಹೆಲ್ತ್ ಬೆನಿಫಿಷಿಯಲ್ ಜೆಮ್ಸ್ಟೋನ್ ಇರಲಿ ಅಥವಾ ಕರಿಯರ್ ಗ್ರೋತ್ ಜೆಮ್ಸ್ಟೋನ್ ಇರಲಿ, ಇಲ್ಲ ಅಂದರೆ ಜ್ಯುವೆಲರಿ ಫಾರ್ಮ್ ಜೆಮ್ಸ್ಟೋನ್ ಇರಲಿ, ಯು ವಿಲ್ ಗೆಟ್ ದಿ ರಿಯಲ್ ಜೆಮ್ಸ್ಟೋನ್ ಓನ್ಲಿ ಒನ್ ದಿ ಒನ್ ಪ್ಲೇಸ್, ಒನ್ ರೂಫ್, ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ ಅಂತ ನನಗೆ. ಥ್ಯಾಂಕ್ ಯು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಿರಿಚುವಲಿ ಕನೆಕ್ಟ್ ಆಗೋದ್ರಿಂದ ಯಾವ ರೀತಿ ಆರೋಗ್ಯ ದೋಷಗಳನ್ನು ನಾವು ನಿವಾರಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡೋದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ ಅಲ್ವಾ? ಮಧುಮೇಹ ಆಗಿರಬಹುದು, BP ಆಗಿರಬಹುದು, ಅಥವಾ ಸ್ಟ್ರೆಸ್ ಆಗಿರಬಹುದು, ಅಥವಾ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳಾಗಿರಬಹುದು, ರೂಬಿ ಹಾಗೆ ಮುತ್ತನ್ನು ಧಾರಣೆ ಮಾಡೋದ್ರಿಂದ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರುತ್ತೆ. ಜೊತೆಗೆ ಸ್ಪಿರಿಚುವಲಿ ಕನೆಕ್ಟ್ ಆಗೋದ್ರಿಂದ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಅದರಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ನಾವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬಹುದು ಅಂತ ಹೇಳ್ತಾ, ಈ ಒಂದು ಹವಳ ಆಗಿರಬಹುದು ಅಥವಾ ಮುತ್ತಾಗಿರಬಹುದು, ಇದನ್ನು ನೇರವಾಗಿ ಪರ್ಚೇಸ್ ಮಾಡಬೇಕಂದ್ರೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ ಮಲ್ಲೇಶ್ವರಂನಲ್ಲಿದೆ. ನೇರವಾಗಿ ಹೋಗಿ ಭೇಟಿಯನ್ನು ಮಾಡಿ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.